ನೋಡಿ ಕರಿಬೇವನ್ನು ಹೀಗೆ ಸೈಡ್ ಮಾಡಿಕೊಂಡು ಈ ರಸವನ್ನು ನಾವು ತಲೆಯ ಬುಡಕ್ಕೆ ಹಚ್ಚಿಕೊಳ್ಳುವಂಥದ್ದು. ನೋಡಿ ಗ್ರೀನ್ ಕಲರ್ ಆಯಿತು. ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅದು ತಲೆ ಹುಟ್ಟಿನ ಸಮಸ್ಯೆಗೆ ಸಿಂಪಲ್ ಆಗಿ ಮನೆಯಲ್ಲೇ ಮಾಡುವಂತಹ ಮನೆಮದ್ದು. ಈ ತಲೆ ಹುಟ್ಟಿನ ಸಮಸ್ಯೆ ಅನ್ನೋದು ಹೆಚ್ಚಿನವರಿಗೆ ಕಾಡ್ತಾ ಇರ್ತದೆ. ಯಾಕಂತ ಹೇಳಿದರೆ ಅದು ತಲೆ ಬುಡ ಉಂಟಲ್ಲ, ಡ್ರೈ ಇಲ್ಲ ಅಂತ ಹೇಳಿ ಆದರೆ ಈಗ ಬೆವರು ಬೇರೆ, ತುಂಬ ಬೆವರೆಲ್ಲ ಬಂದಾಗ ತಲೆಯಲ್ಲಿ ಹೊಟ್ಟುಗಳು ಜಾಸ್ತಿ ಆಗ್ತದೆ. ತಲೆ ಹುಟ್ಟಿನ ಸಮಸ್ಯೆ ಜಾಸ್ತಿ ಆದರೆ ಕೂದಲೆಲ್ಲ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ಅದು ಕಿರಿಕಿರಿ ಕೂಡ. ಹಾಗಾದರೆ ಇವತ್ತು ನಾನು ಮನೆಯಲ್ಲೇ ಇರುವಂತಹ ಸಿಂಪಲ್ ಆದ ಐಟಮ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಮನೆ ಮದ್ದು ಮಾಡ್ಬೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಹಾಗಾದರೆ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮೊದಲಿಗೆ ನಾವು ತಲೆ ಹೊಟ್ಟಿಗೆ ಶುಂಠಿಯಿಂದ ಮಾಡಿದಂತಹ ಮನೆ ಮದ್ದು ರೆಡಿ ಮಾಡಿಕೊಳ್ಳುವ. 2 ಇಂಚ್ ಆಗುವಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. ಅದರದ್ದು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದಿದ್ದೇನೆ. ನೋಡಿ, ಇನ್ನಿದ್ದನ್ನು ನಾವು ಜಜ್ಜಿಕೊಂಡು ಒಂಥರ ಪೇಸ್ಟ್ ರೆಡಿ ಮಾಡಿಕೊಳ್ಳುವ. ಇಷ್ಟು ಜಜ್ಜಿಕೊಂಡ್ರೆ ಸಾಕು. ಇನ್ನು ನಾವು ಇದನ್ನು ಬಿಸಿ ಎಣ್ಣೆಗೆ ಹಾಕಲಿಕ್ಕೆ ಉಂಟು. ಹೀಗೆ ನಾವು ಜಜ್ಜಿಕೊಂಡ್ರೆ ಸತ್ವ ಎಲ್ಲ ಎಣ್ಣೆಗೆ ಬಿಟ್ಕೊಳ್ತದೆ. 1 ಚಮಚ ಆಗುವಷ್ಟು ಎಣ್ಣೆ ಇಟ್ಕೊಂಡಿದೆ ನೋಡಿ. ಅದನ್ನು ಈಗ ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ಈಗ ಎಣ್ಣೆ ಬಿಸಿ ಆಯಿತು. ಈ ಎಣ್ಣೆಗೆ ಜಜ್ಜಿಕೊಂಡ ಶುಂಠಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಅದರದ್ದು ಸತ್ತು ಎಲ್ಲ ಬಿಟ್ಕೊಳ್ಬೇಕು. ಇದನ್ನು ನಾವು ತಲೆಯ ಬುಡಭಾಗಕ್ಕೆ ಫುಲ್ ಹಚ್ಕೊಳ್ಬೇಕು. ಹಚ್ಚಿಕೊಂಡು 1-1/4 ಗಂಟೆ ಬಿಟ್ಟು ನಂತರ ತಲೆಗೆ ಸ್ನಾನ ಮಾಡುವಂಥದ್ದು. ಹೀಗೆ ಹಚ್ಚೋದ್ರಿಂದ ತಲೆ ಹುಟ್ಟು ಕ್ರಮೇಣ ನಿವಾರಣೆ ಆಗ್ತದೆ. ಇದು ನೋಡಿ, ನಾನಿಲ್ಲಿ 1 ಚಮಚ ಆಗುವಷ್ಟು ಮಾತ್ರ ಮಾಡಿದ್ದೇನೆ. ನಿಮಗೆ ಜಾಸ್ತಿ ಬೇಕಂತ ಹೇಳಿ ಆದರೆ 2-3 ಚಮಚನ ಅಥವಾ ಸ್ವಲ್ಪ ಜಾಸ್ತಿ ಕೂಡ ಎಣ್ಣೆ ತಗೊಂಡು ಮಾಡ್ಬೋದು. ಶುಂಠಿಯನ್ನು ಸೈಡಿಗೆ ಇಟ್ಟು ಈ ಎಣ್ಣೆನ ಹಾಕುವಂಥದ್ದು. ಈ ಮನೆ ಮದ್ದು ನೋಡಿ ತುಂಬಾ ಸಿಂಪಲ್, ನೈಸರ್ಗಿಕವಾದ ಮನೆ ಮದ್ದು ಅಂತ ಕೂಡ ಹೇಳ್ಬೋದು. ನೋಡಿ, ಮೊಸರು ಮತ್ತು ನಿಂಬೆ ರಸ 1/4 ಕಪ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೇನೆ. ಹಾಗೆಯೇ 1 ಇಡೀ ನಿಂಬೆಹಣ್ಣು ತಗೊಂಡಿದ್ದೇನೆ. ಈ ಮೊಸರಿಗೆ ನಾವು ನಿಂಬೆಹಣ್ಣು ಬೆರೆಸಬೇಕು. ಅರ್ಧ ನಿಂಬೆ ರಸವನ್ನು ಹಿಂಡಿಕೊಳ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ನಾವು ಖಾಲಿ ತಲೆಯ ಬುಡಕ್ಕೆ ಮಾತ್ರ ಅಲ್ಲ, ಇಡೀ ಕೂದಲಿಗೆ ಹಚ್ಚಿಕೊಳ್ಳುವಂಥದ್ದು. ಕೂದಲು ಉದ್ದ ಇದ್ದವರಾದರೆ 1/4 ಕಪ್ಪಷ್ಟು ಮೊಸರನ್ನು ಕೂಡ ತಗೋಬೋದು. 3/4 ಕಪ್ ಮೊಸರಿಗೆ 1 ಇಡೀ ನಿಂಬೆ ಹಣ್ಣನ್ನು ಸೇರಿಸ್ಕೋಬೋದು. ಈ ನೈಸರ್ಗಿಕವಾದ ಮನೆಮದ್ದು ಯೂಸ್ ಮಾಡೋದ್ರಿಂದ ತಲೆ ಹುಟ್ಟಿನ ಸಮಸ್ಯೆ ನಿವಾರಣೆ ಆಗ್ತದೆ. ಅದರ ಜೊತೆಗೆ ತಲೆಯ ಕೂದಲು ಉಂಟಲ್ಲ, ತುಂಬಾನೇ ಶೈನಿಂಗ್ ಬರ್ತದೆ. ಇದೊಂದು ನೈಸರ್ಗಿಕವಾದ ತುಂಬ ಸಿಂಪಲ್ ಆದ ಮನೆಮದ್ದು ಅಂತ ಕೂಡ ಹೇಳ್ಬೋದು. ನೋಡಿ, ಇನ್ನೊಂದು ಸಿಂಪಲ್ ಆಗಿರೋ ಮನೆಮದ್ದು, ಈ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ನೋಡಿ, 4 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ನಾವೀಗ ಜಜ್ಜಿಕೊಳ್ಳುವ. ನೋಡಿ, ಇದು 1 ಚಮಚ ಆಗುವಷ್ಟು ಎಣ್ಣೆಯನ್ನು ತಗೊಂಡಿದ್ದೇನೆ. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾವು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳುವ. ಇದೀಗ ಸ್ವಲ್ಪ ನಾವು 1-2-3 ನಿಮಿಷ ಹೀಗೆ ಮಾಡಿದರೆ ಬೆಳ್ಳುಳ್ಳಿದ್ದು ಸತ್ವ ಎಲ್ಲ ಎಣ್ಣೆಗೆ ಬಿಟ್ಕೊಳ್ತದೆ. ನೋಡಿ, ಇದು ಎಣ್ಣೆ ಸತ್ವ ಎಲ್ಲ ಬಿಟ್ಕೊಂಡಿದೆ. ಬೆಳ್ಳುಳ್ಳಿದ್ದು ಒಳ್ಳೆ ಪರಿಮಳ ಬರ್ತಾ ಉಂಟು. ಇದು ತಣ್ಣಗೆ ಆದ ನಂತರ ತಲೆಯ ಬುಡಭಾಗಕ್ಕೆಲ್ಲ ಹಚ್ಚಿಕೊಳ್ಬೇಕು. ಈ ಬೆಳ್ಳುಳ್ಳಿ ಎಸಳಿಂದ ರೆಡಿ ಮಾಡಿಕೊಂಡ ಎಣ್ಣೆಯನ್ನು ನಾವು ತಲೆಯ ಬುಡಕ್ಕೆ ಹಚ್ಚಿ 3 ಗಂಟೆ ಕಾಲ ಹಾಗೇನೆ ಬಿಡಬೇಕು. ಹಾಗೆ ಬಿಟ್ಟಾಗ ಏನಾಗ್ತದೆ, ತಲೆ ಹುಟ್ಟಾಗೋದು ಕಡಿಮೆ ಆಗ್ತದೆ. ಹಾಗೆ ತಲೆ ಹುಟ್ಟಿನ ಸಮಸ್ಯೆ ಮತ್ತೆ ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ಈಗ ನಾವು ಕಾಫಿ ಪುಡಿ ಮಾಸ್ಕನ್ನು ರೆಡಿ ಮಾಡಿಕೊಳ್ಳುವ. ಅದಕ್ಕೆ ಬೇಕಾಗುವ ಹಾಗೆ 1 ಚಮಚ ಆಗುವಷ್ಟು ನಾನು ಎಣ್ಣೆಯನ್ನು ಬಿಸಿ ಮಾಡ್ತಾ ಇದ್ದೇನೆ. ನೋಡಿ, ಈ ಎಣ್ಣೆಗೆ 1 ಚಮಚ ಆಗುವಷ್ಟು ಕಾಫಿ ಪೌಡರನ್ನು ಹಾಕಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ 1/4 ಚಮಚ ಆಗುವಷ್ಟು ಜೇನುತುಪ್ಪವನ್ನು ಕೂಡ ಬೆರೆಸಿಕೊಳ್ತೇನೆ. ಇದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಕಾಫಿ ಪುಡಿ ಮಾಸ್ಕನ್ನು ನಾವು ತಲೆಯ ಬುಡಭಾಗಕ್ಕೆ ಹಾಗೆ ಇಡೀ ಕೂದಲಿಗೆ ಕೂಡ ಹಚ್ಚಿಕೊಳ್ಬೇಕು. ಹಚ್ಚಿಕೊಂಡು 10 ನಿಮಿಷ ಕಾಲ ಹಾಗೆ ಬಿಟ್ಟು ನಂತರ ಸ್ನಾನ ಮಾಡಬೇಕು. ಆವಾಗ ತಲೆ ಹುಟ್ಟಿನ ಸಮಸ್ಯೆ ಕ್ರಮೇಣ ನಿವಾರಣೆ ಆಗ್ತದೆ. ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ. ನೋಡಿ, ಕಾಫಿ ಪುಡಿ ಮಾಸ್ಕ್ ರೆಡಿಯಾಗಿದೆ. ನೋಡಿ, ಈ ಕರಿಬೇವು
ಈ ಕರಿಬೇವನ್ನು ಉಂಟಲ್ಲ, ಮೊದಲಿನ ಕಾಲದಿಂದಲೂ ಈ ಕೂದಲಿನ ಸಮಸ್ಯೆ ಅಂತ ಹೇಳಿದ ಕೂಡಲೇ ಕರಿಬೇವನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರು. ನಮ್ದು ಅಜ್ಜಿಯಂದಿರೆಲ್ಲ ಕರಿಬೇವನ್ನ ಈ ಆಹಾರ ಪದಾರ್ಥಗಳಲ್ಲಿ ಯೂಸ್ ಮಾಡಬೇಕಾದ್ರೆ ಅದನ್ನು ಬಿಸಾಡ್ತಾ ಇರಲಿಲ್ಲ, ಅದನ್ನು ಹಾಗೆ ತಿಂತಾ ಇದ್ರು. ಅದು ಕೂದಲಿಗೆ ಭಾರಿ ಒಳ್ಳೇದಂತ ಹೇಳಿ ಮೊದಲಿನ ಕಾಲದಿಂದಲೂ ನಂಬಿಕೊಂಡು ಬಂದಂಥದ್ದು. ಹಾಗೆ ಇದರಲ್ಲಿ ಒಳ್ಳೆ ಅಂಶ ಕೂಡ ಉಂಟು. ಇದನ್ನು ನಾವು ಇಲ್ಲಿ ಏನು ಮಾಡ್ಬೇಕಂತ ಹೇಳಿದರೆ, ಮೊದಲಿಗೆ ಈ ಕರಿಬೇವನ್ನ ಚೆನ್ನಾಗಿ ಜಜ್ಜಿಕೊಂಡು ಪೇಸ್ಟ್ ರೆಡಿ ಮಾಡಿಕೊಳ್ಬೇಕು. ಇದನ್ನು ನಾನು ಚೆನ್ನಾಗಿ ತೊಳೆದುಕೊಂಡು ಬಂದಿದ್ದೇನೆ. ಹಾಗೆಯೇ ಇದರಲ್ಲಿ ಹುಳ ಎಲ್ಲ ಇದ್ದರೆ ಅದನ್ನು ನೋಡಿಕೊಳ್ಬೇಕು. ಇಷ್ಟು ಸಣ್ಣ ಆಗಬೇಕು. ಇದಕ್ಕೆ ನಾವು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಕರಿಬೇವನ್ನು ಹೀಗೆ ಸೈಡ್ ಮಾಡಿಕೊಂಡು ಈ ರಸವನ್ನು ನಾವು ತಲೆಯ ಬುಡಕ್ಕೆ ಹಚ್ಚಿಕೊಳ್ಳುವಂಥದ್ದು. ನೋಡಿ, ಗ್ರೀನ್ ಕಲರ್ ಆಯಿತು. ಕರಿಬೇವು ಉಂಟಲ್ಲ, ಹೀಗೆ ನಾವು ಉಪಯೋಗಿಸೋದ್ರಿಂದ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಈ ರೆಮಿಡೀಸನ್ನೆಲ್ಲ ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಸಿಂಪಲ್ ಆದ ರೆಮಿಡಿಯನ್ನು ನಾನು ಇವತ್ತು ನಿಮಗೆ ಮಾಡಿ ತೋರಿಸಿದ್ದು. ತಲೆ ಹುಟ್ಟಿನ ಸಮಸ್ಯೆ ಜಾಸ್ತಿ ಇದ್ದವರು ಇದನ್ನು ಟ್ರೈ ಮಾಡಲೇಬೇಕು, ಯಾಕಂದರೆ ಇದು ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನೇ ಯೂಸ್ ಮಾಡಿರುವಂಥದ್ದು. ಹೀಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗುವ. ಥ್ಯಾಂಕ್ ಯು.